ಬಸನಗೌಡ ಪಾಟೀಲ್ ಯತ್ನಾಳ್ ಮತ ಅಸಿಂಧು ಆಗುವಂತ ಸಾಧ್ಯತೆ ಇದೆ. ಯಾಕೆ? ಹಕ್ಕು ಚಲಾವಣೆಯ ಗೌಪ್ಯತೆ ಕಾಪಾಡಿಕೊಳ್ಳದ ಯತ್ನಾಳ್ ಪಕ್ಷದಿಂದ ಉಚ್ಚಾಟನೆಯಾಗಿದ್ರು ಕೂಡ ಬಿಜೆಪಿಗೆ ಮತ ಅಂತ ಹೇಳಿದ್ರು. ಯತ್ನಾಳ್ ಮತ ಅಸಿಂಧುಗೊಳಿಸುವಂತೆ ಕಾಂಗ್ರೆಸ್ ದೂರು ನೀಡೋ ಸಾಧ್ಯತೆ ಇದೆ. ಕಾಂಗ್ರೆಸ್ ದೂರು ಕೊಟ್ಟಿದ್ದೇ ಆದ್ರೆ ಪರಿಶೀಲನೆ ಆಗುತ್ತೆ. ಯತ್ನಾಳ್ ಮತ ಅಸಿಂಧುಗೊಳಿಸುವಂತ ಸಾಧ್ಯತೆ ಇದೆ. ಚುನಾವಣಾಧಿಕಾರಿಗೆ ದೂರು ನೀಡೋಕೆ ಕಾಂಗ್ರೆಸ್ ನಾಯಕರು ಈಗಾಗಲೇ ಸಜ್ಜಾಗಿದ್ದಾರೆ. ಎಲೆಕ್ಷನ್ ಆಫೀಸರ್ ವಿಶಾಲಾಕ್ಷಿ ಅವರಿಗೆ ದೂರು ನೀಡೋ ಸಾಧ್ಯತೆ ಇದೆ. ಸಿದ್ಧತೆ ಮಾಡಿಕೊಂಡಿದ್ದಾರೆ. ಈಗ ಬಿಜೆಪಿ ಅಭ್ಯರ್ಥಿ ಲಿಂಗರಾಜ್ಗೆ ಮತ ಅಂತ ಹೇಳಿದ್ರ ಯತ್ನಾಳ್. ಒಂದು ವೇಳೆ ಯತ್ನಾಳ್ ಮತ ಅಸಿಂಧುವಾದಲ್ಲಿ ಬಿಜೆಪಿಗೆ ಒಂದು ಮತದ ಕೊರತೆ ಎದುರಾಗುತ್ತೆ. ಬಿಜೆಪಿಯ ಇಬ್ಬರು ಅಭ್ಯರ್ಥಿಯಲ್ಲಿ ಓರ್ವ ಅಭ್ಯರ್ಥಿಯ ಗೆಲುವಿಗೆ ಅಲ್ಲಿ ಮತ ಕೊರತೆಯಾಗುತ್ತೆ. ಹಾಗಾದ್ರೆ ಮಾತನಾಡುವಂತ ಭರದಲ್ಲಿ ನನ್ನ ಮತದಾನ ಆಗಿರೋದು ಲಿಂಗರಾಜ್ಗೆ ಅಂತೇಳಿ ಹೇಳ್ಬಿಟ್ರ ಯತ್ನಾಳ್. ಮತದಾನದ ಗೌಪ್ಯತೆಯನ್ನ ಕಾಪಾಡ್ಕೊಳ್ಬೇಕಾಗುತ್ತೆ. ಆದ್ರೆ ಅದನ್ನ ಕಾಪಾಡ್ಕೊಂಡಿಲ್ಲ ಅಂತ ಅಂದ್ರೆ ಆ ಮತ ಅಸಿಂಧುಗೊಳಿಸಲಾಗುತ್ತೆ. ಹೀಗಾಗಿ ಕಾಂಗ್ರೆಸ್ನ ನಾಯಕರು ಈಗ ಚುನಾವಣಾ ಅಧಿಕಾರಿಗೆ ದೂರು ಕೊಡೋದಕ್ಕೆ ಅಂತ ಸಿದ್ಧತೆ ಮಾಡ್ಕೊಂಡಿದ್ದಾರಂತೆ. ಒಂದ್ ವೇಳೆ ಕೊಟ್ಟಿದ್ದೆ ಆದ್ರೆ ಅವ್ರು ಹೇಳಿದಂತ ಹೇಳಿಕೆಯ ರೀತಿಯಾಗಿನೇ ಮತದಾನ ಆಗಿದ್ದೆ ಆದ್ರೆ ಆ ಒಂದು ಮತ ಅಸಿಂಧು ಆಗುತ್ತೆ. ಇದರಿಂದ ಬಿಜೆಪಿಗೆ ಒಂದು ಮತದ ಕೊರತೆ ಎದುರಾಗಲಿದೆ.